ಹಾಯ್ ಗಾಯ್ಸ್, ಇವತ್ ನಮ್ಮ ಮಾವ ಮದುವೆ ಆಗ್ತೀವ ಮಠ ಗಿಟ ಸೇರ್ತೀವಿ ಕತ್ಗಾದಂಗ್ ವಯಸ್ಸಾಗೈತೆ ಅಂದ್ಬಿಟ್ರು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರೀರಾಮ್ ಕೊಡಗಾರ್. ಇವತ್ ನಾನು ಹಿಂಗೆ ಝೂಮ್ ಆಗಿ ರೆಡಿಯಾಗಿ ನೀನು ಸಿಳ್ಳೆ ಕ್ಯಾತಿದ್ದಂಗಿದೀಯಾ. ನಾನು ಉಟ್ಗುಣನೆ ಹಿಂಗೆ ಇರೋದು ಅಂತ ಹೇಳ್ಬಿಟ್ಟು ನಿಮಿಷಕ್ಕೆ 10 ಸಲ ನನ್ನ ಮುಖ ನಾನು ನೋಡ್ಕೊಂಡು ನನ್ನ ನಂಬರ್ ಎತ್ಕೊಂಡು ಹಳ್ಳಿ ಪುಟ್ ಕಡೆ ಹೊರಟೆ. ಯಾಕೋ ಪೆಟ್ರೋಲ್ ಇಲ್ದಂಗೆ ಡುಬ್ ಡುಬ್ ಬಂತು. ಅದಕ್ಕೆ ಶನಿವಾರ ಗುಡಿ ಹತ್ರ ನಿಲ್ಸ್ದೆ. ಇಲ್ಲಿ ನೋಡಿದ್ರೆ ದೇವ್ರ ಫೋಟೋನೇ ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ. ಜನರೇ ಇಷ್ಟು ದೇವ್ರನ್ನೇ ಬಿಡಲ್ಲ, ಇನ್ ಮನುಷ್ಯನ್ ಬಿಡ್ತಾರ ಅಂತ ಅನ್ಕೊಂಡು ನಾಚ್ಕೊಂಡೆ ಪೆಟ್ರೋಲ್ ಬಂಕ್ ಅಲ್ಲಿ ಒಂದ್ 50 ರೂಪಾಯಿ ಪೆಟ್ರೋಲ್ ಹಾಸ್ಕೊಂಡು ನಾನು ಹೊರಟಿದ್ದೆ ಹಳ್ಳಿಪುರ ಕಡೆ. ಇಲ್ಲಿ ಬಂದ್ ನೋಡಿದ್ರೆ ಇನ್ನು ಅಂಗಡಿ ಬಾಕ್ಲೇ ತೆಗ್ದಿಲ್ಲ. ಅದಕ್ಕೆ ನಮ್ಮ ಮಾವರ್ ಮುಂತಕ್ಕಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾವರ ಮನೆ ಕಡೆ ಹೊರಟೆ. ಮನೆ ಹತ್ರ ಸುಮ್ನೆ ಕೂತಿದ್ರೆ ನಮ್ಮ ಮಾವ ಹಿಂಗನ್ ಬಿಡದ ಏನು ನಿಮಗೆ ಹೆಬ್ಬಟ್ಟು ಮಾಡ್ಕೊಂಡ್ರೆ ನಿಮಗೆ ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಯಾಕೋ ಬರ್ತಿದ್ಯಾ. ನಮ್ಮ ಮಾವ ಮದುವೆ ವಿಚಾರ ಕೇಳಿದ ತಕ್ಷಣ ಅಲ್ಲಿಂದ ಕಾಲ್ ಕಿತ್ತು ಅಂಗಡಿಗೆ ಬಂದ್ಬಿಟ್ಟೆ. ಅಲ್ಲ ಗುರು, ನಾವೇ ಆಯ್ಕೊಂಡ್ ತಿಂತಾ ಇದೀವಿ, ಇನ್ನು ಮದುವೆ ಆಗ್ಬಿಟ್ಟು ಅವ್ರನ್ನ ತಿರ್ಕೊಂಡ್ ತಿನ್ನಕ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದೆ. ಮನೆಗ್ ಬಂದ್ಮೇಲೆ ನನ್ 6 ಪ್ಯಾಕ್ ಬಾಡಿ ನೋಡಿ ನಮ್ಮಮ್ಮ ಕೂಳ್ಗೀಳ್ ತಿಂತೀಯೋ ಇಲ್ವೋ, ಒಣಗೋಗಿರೋ ಬದ್ನೆಕಾಯಿ ಆಗಿದ್ಯಾ ಅಂತ ಹೇಳ್ಬಿಟ್ಟು ಏನ್ ಮಾಡೋಣ ಗುರು, ಎಲ್ಲರೂ ತಿನ್ನಕ್ಕೋಸ್ಕರ ಬದುಕಿರೋ ನಾನು ಬದುಕೋಕ್ಕೋಸ್ಕರ ತಿಂತಾ ಇದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ಚೆನ್ನಾಗಿದೆ, ಒಂದ್ ಲೈಕ್ ಒಂದ್ ಫಾಲೋ ಮಾಡ್ಕೊಳ್ಳಿ ಗುರು.